ಹೆಲೋ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ರೋಡ್ ಟ್ರಿಪ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಯಾಕಂದರೆ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ರಿಂಗ್ ಬೆಲ್ ಇರೋ ಬಟನನ್ನು ಕ್ಲಿಕ್ ಮಾಡಿ, ಆವಾಗ ನನ್ನ ಅಪ್ಲೋಡ್ ಮಾಡಿರೋ ಪ್ರತಿ ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಾಗೆ ನಾವು ಬಂದಿದ್ದು ಸ್ಯಾನ್ ಆಂಟೋನಿಯೋದಲ್ಲಿ ಇರುವಂತಹ ರಿವರ್ ವಾಕ್ ಅನ್ನೋ ಟೂರಿಸ್ಟ್ ಪ್ಲೇಸ್ಗೆ. ನಾವು ಎಂಟ್ರಿ ಟಿಕೆಟ್ನ ತೊಗೊಂಡು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ವಿ, ಯಾಕಂದರೆ ಬೋಟ್ ಫಿಲ್ ಆಗೋಷ್ಟು ಟೂರಿಸ್ಟ್ಗಳು ಬಂದಿರಲಿಲ್ಲ. ಹಾಗಾಗಿ ಬೋಟ್ನ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಬೋಟ್ ಟೂರ್ ಇನ್ನೇನು ಸ್ಟಾರ್ಟ್ ಆಯಿತು. ಪ್ರತಿ ಬೋಟ್ಗೂ ಒಬ್ಬರು ಗೈಡ್ ಅಂತ ಇರ್ತಾರೆ. ಅವರು ಈ ಪ್ಲೇಸ್ ಬಗ್ಗೆ ಇರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಹೇಳ್ಕೊಂಡು ನಮಗೆ ಟೂರ್ನ ಕರ್ಕೊಂಡು ಹೋಗ್ತಾರೆ. ಬನ್ನಿ ನೋಡೋಣ ಹೇಗಿದೆ ಈ ಪ್ಲೇಸ್ ಅಂತ. ಈ ಕಡೆನೇ ಬರಬೇಕು. Brief safety has been taken out here. Please remain seated at all times. Remain inside the boat at all times. Hold on to your items, all glass hats, children, spouses, friends, family, cameras, drinks, cell phones, wallets, cell phones again. Don't let that fall in that river. Once it falls in, y'all, it's gone. Not much I can do. But if you fall in, don't worry. I will laugh. Just in case though, we do have life jackets underneath the deck. Last but not least, please no smoking or vaping aboard the boat. Easy day? Any questions? Concern? Yes, there are alligators in the river. No, they only eat short people. Sorry guys. No fall in. We don't have alligators, we have prawns. Y'all ready to get started? Y'all okay with corny jokes? ನೋಡು, ಎಲ್ಲ ಬಿಟ್ಬಿಡ್ತಾರೆ. ನಮ್ಮಮ್ಮ ಕೆಳಗಡೆ ಬಿಡ್ತಾರೆ ಇನ್ನು ಸ್ವಲ್ಪ ಹೊತ್ತು. So gross, y'all. That joke's only get worse from here. On that note, if you look up to the left, you'll see our lovely lady, our Citali, our city stargazer. She's the newest addition to the family. She's a 16-foot woman carved out of 80 pieces of Mexican volcanic rock. She holds that marble star said to represent the hopes and the dreams of the individual. Whatever your hopes and dreams are, it's almost represented by that star. She's almost perfect. She just needs a lot of lotion. She's volcanic. Good. I don't know. How many of you is this your first time to San Antonio? First timer? Okay. How many of you are returning? Okay. Any locals? You want to live here? Okay. Sorry, I'm trying to get a gauge of how much stuff I can make up. So you're good. Well, welcome to San Antonio. Welcome back from Diamond Trails to here on our beautiful river today. Since you joined me on my boat, I brought you all a special gift. Look to the left. It's Niagara Falls. If you look up to the right of the tree line, you'll see the church. That's St. Joseph's Catholic Church. Built there 1868 by the German community. They wanted a place where they could worship in their native tongue. Once a month, offer a sermon in German, and they have stained glass windows. ಈ ರಿವರ್ ವಾಕ್ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದರೆ, ಈ ಸ್ಯಾನ್ ಆಂಟೋನಿಯೋ ರಿವರ್ ಅನ್ನೋದು ಫ್ಲಡ್ ಆಗಿತ್ತಂತೆ, ತುಂಬ ಭಯಂಕರವಾಗಿ ಫ್ಲಡ್ ಆಗಿತ್ತಂತೆ 1921ನಲ್ಲಿ. ಹಾಗಾಗಿ ಒಂದು ಫ್ಲಡ್ ಕಂಟ್ರೋಲ್ ಪ್ಲ್ಯಾನನ್ನು ತರಬೇಕು ಅಂತ ಈ ಸಿಟಿಯಲ್ಲಿ ಈ ರಿವರ್ ವಾಕ್ನ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದವ್ರ ಹೆಸರು ರಾಬರ್ಟ್ H.H. ಹಗ್ಮನ್ ಅಂತ. ಇವರು ಡಿಸೈನರ್. ಸೊ ಬೇಸಿಕಲಿ ಇವ್ರನ್ನ ಫಾದರ್ ಆಫ್ ರಿವರ್ ವಾಕ್ ಅಂತಲೂ ಕರೀತಾರಂತೆ. ಹಗ್ಮನ್ ಅವರು 1930 ಈ ಪರ್ಟಿಕ್ಯುಲರ್ ರಿವರ್ ವಾಕ್ನ ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನನ್ನು ಶುರು ಮಾಡಿದ್ರಂತೆ. ಈ ರಿವರ್ ವಾಕ್ನ ವಿಶೇಷತೆ ಏನಂದರೆ, ನಾವು ಈ ರಿವರ್ ವಾಕಲ್ಲಿ ಹೋಗೋ ದಾರಿಯಲ್ಲಿ ಮೇಲ್ಗಡೆ ನೋಡೋದಾದರೆ ಬ್ರಿಡ್ಜಸ್ಗಳು ಕಾಣಿಸುತ್ತೆ, ಹಾಗೆ ರೋಡ್ಸ್ಗಳು ಕೂಡ ಇದೆ, ಕನೆಕ್ಟಿಂಗ್ ವಾಕ್ವೇಸ್ ಇದೆ. ಹಾಗೆ ಸುತ್ತಮುತ್ತ ತುಂಬ ಹಳೇದು ಮರಗಳನ್ನ ಕೂಡ ಪ್ಲ್ಯಾಂಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಒಂದು ಸ್ಪ್ಯಾನಿಷ್ ಸ್ಟೈಲ್ ಆರ್ಕಿಟೆಕ್ಚರ್ನ ತಲೆಯಲ್ಲಿ ಇಟ್ಕೊಂಡು ಈ ಕಂಪ್ಲೀಟ್ ರಿವರ್ ವಾಕ್ನ ಡಿಸೈನ್ ಮಾಡಿದ್ದಾರೆ.
if you find yourself. ಈ ರಿವರ್ ವಾಕಲ್ಲಿ ಇನ್ನೊಂದು ಏನಂದರೆ ಓಪನ್ ಏರ್ ಥಿಯೇಟರ್ ಕೂಡ ಇದೆಯಂತೆ. ಏನಂದರೆ ಇಲ್ಲಿ ಆಡಿಯನ್ಸ್ಗಳು ಒಂದು ಸೈಡ್ ಕೂತ್ಕೊಂಡು ಇನ್ನೊಂದು ಸೈಡ್ ಆಫ್ ದ ರಿವರಲ್ಲಿ ಪರ್ಫಾರ್ಮೆನ್ಸಸ್ ಕೂಡ ನಡೆಯುತ್ತಂತೆ. ಮತ್ತು ಸುಮಾರು ರೆಸ್ಟೋರೆಂಟ್ಸ್ಗಳು ಕೂಡ ಇದೆ. ಈ 15 ಮೈಲ್ಸ್ ಇರುವಂತಹ ರಿವರ್ ವಾಕಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ಗಳಲ್ಲಿ ರೆಸ್ಟೋರೆಂಟ್ಸ್ ಇದೆ. ಸೊ ದಟ್ ಇಲ್ಲಿ ಟೂರಿಸ್ಟ್ಗಳು ಬಂದರೆ ಈ ರಿವರ್ ಪಕ್ಕನೇ ಕುತ್ಕೊಂಡು ಫುಡ್ಡನ್ನು ಕುತ್ಕೊಂಡು ಎಂಜಾಯ್ ಮಾಡ್ಬೋದು, ತಿನ್ಕೊಂಡು ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಇಲ್ಲಿರೋ ಸುಮಾರು ರೆಸ್ಟೋರೆಂಟ್ಸ್ ಮತ್ತು ಹೋಟೆಲ್ಸ್ ಮತ್ತು ತುಂಬ ಶಾಪಿಂಗ್ ಕಾಂಪ್ಲೆಕ್ಸಸ್ ಕೂಡ ಇದೆ ಇಲ್ಲಿ. ಅದಕ್ಕೆಲ್ಲ ಎರಡೆರಡು ಎಂಟ್ರೆನ್ಸ್ ಇದೆಯಂತೆ, ಒಂದು ಮೇನ್ ಸ್ಟ್ರೀಟ್ಗೆ ಹಾಗೆ ಇನ್ನೊಂದು ರಿವರ್ ವಾಕ್ ಕಡೆ. ಸೊ ಇದನ್ನು ಲೋವರ್ ಸ್ಟ್ರೀಟ್ ಅಂತಲೂ ಕರೀತಾರಂತೆ. ತುಂಬ ಡಿಫ್ರೆಂಟ್ ಅಲ್ವಾ ಈ ಥರ ಒಂದು ಜಾಗ ಸಿಗುವಂಥದ್ದು. ಇಲ್ಲಿ ಚಿನ್ನ ಇಲ್ಲಿ little village, and here on the left we're passing La Barrita, the little village, San Antonio's oldest too. Now historically, this is where President Santa Anna kept his cannon line during the Battle of the Alamo. Today it's home to restaurants, live music, and all kinds of artesian shops. Many vendors have been there for 60 years, make handcrafted items. And now we're entering into our Artisan River Theater. This is an 800-seat outdoor venue where we have parades. This is where they're broadcasting. I found out you can actually have a play. But if you look to the stage, you're gonna notice 5 Taco Bells. Wait a minute. That's my stomach grumbling. Sorry, folks. Those are Mission Bells. I'm just a little hungry, okay? The 5 missions here in San Antonio, we got Espadas, Concepcion, San Jose, San Juan, the 5th one you're most familiar with. How many of y'all have been to the Alamo? Okay. Most of you. Those of you who haven't been, you have homework. You gotta rewatch Sandra Bullock's Miss Congeniality. What? Yeah, she brings the season from the Alamo. You'll see it. I swear. Y'all thought I was gonna say go the Alamo, huh? I mean, you should probably do that. It's pretty neat. But together by rivets. It is riveting. But if you look up, you'll find Charlotte's Web. It's a spider bridge. Does whatever spider bridge does. I don't know, that's a lot. Listen, y'all don't know real fear until the itsy bitsy spider falls in front of your face. ನೋಡಿದ್ರೆ ಚಿಕ್ಕದು ಅನ್ಸುತ್ತೆ, ಎಷ್ಟು ದೊಡ್ಡ ಇದೆ ನೋಡು. Titanic Part 2. It's okay, I survived. ಅಲ್ಲ ಇಷ್ಟು ದೊಡ್ಡದು ಅಂತ That's the right metal sculpture, Father Mawson and Taylor. First Catholic sits upon a very special island. This is a heart-shaped island formed by the roots of this cypress tree. These folks are standing here. ಓ ಇಲ್ಲಿ ನೋಡು, ಪ್ರತಿಯೊಂದು ಸ್ಟ್ರೀಟ್ ಇವಾಗ ನೋಡಿದ್ರೆ ಗೊತ್ತಾಗ್ತದೆ. No pressure. But yeah, why have we gathered here today, y'all? Marriage. That's the big 300 ceremonies. ಯಪ್ಪ ಎಷ್ಟು ಚಿಕ್ಕದೆ. To bring luck and fortune to the lucky. But for all the unknowing couples, don't worry. You're gonna see a building in the distance. Red in color, that is Bear County Courthouse. Someone built it 2 blocks away. But look at how she shines, y'all. She's made of red Texas sandstone, native Texas granite. She's the longest continuously run courthouse in the state of Texas. Built 1897. In the 1800s, this area was known as the Old Mill Cross. Building to the right, the Westin Hotel. The building to the left, well, most talk about building on our Riverwalk. How many of you have seen Ghostbusters? Have you guys seen Ghostbusters? Yeah, check out this building. Guess what? That's not the building. ನೋಡಿದೆ. This is our tower line. Look up top, see if you can make out the gargoyles. See if you can see the line of faces carved into the side. Just above that tree line, just below that first row window, the arches. Those are called grotesques. ಈ ರಿವರ್ ವಾಕಲ್ಲಿರೋ ಮೋಸ್ಟ್ ಆಫ್ ದ ಪ್ಲೇಸಸ್ ನ್ಯಾಚುರಲ್ ಆಗಿದ್ದರೂ ಕೂಡ ಕೆಲವು ಪಾರ್ಟ್ಸ್ನ ಮ್ಯಾನ್ ಮೇಡ್ ಮಾಡಿದ್ದಾರೆ. ಯಾಕಂದರೆ ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕೆಲವನ್ನ ಇವರೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಟೂರಿಸಮ್ ಪರ್ಪಸ್ಗೋಸ್ಕರ. It's okay though, because look at the faces on this other side, y'all. They look so smart. Anyway, that didn't work out for this video. Built for $3 million.
90% lost. But look back here. You're gonna see it was designed to look like an optical illusion on our Riverwalk. Designed to look like a ship. S-H-I-P. Y'all see the Titanic, right? Jack! Guys! There was enough room for the both of them. She was supposed to scoot over. Oh, I love this dress too much. Anyway, you know what's so crazy about that building looking like the Titanic? Is if these people actually even claim to hear a ship's horn. One, a gigantic flood rolled through our city, talking 9 to 12 feet above water. Figured out to isolate that horseshoe bend straight in this section of the river. Do a lot for flood control. Helps along with the gigantic flood zone that runs under our city, 3 miles long, located out. Their names in the path. ನೋಡಿದ್ರಲ್ಲ, ಹೀಗೆ ಸ್ಯಾನ್ ಆಂಟೋನಿಯೋದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ಗಳು ನಮಗೆ ಇಲ್ಲಿ ಈ ಟೂರಲ್ಲಿ ಕಾಣಿಸ್ತು. ಸೊ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನ ಕೂಡ ನೋಡಿದ್ವಿ. ಹಾಗೆ ಇಲ್ಲಿ ಸುಮಾರು ಟ್ರೀಸ್ಗಳು ಕೂಡ ಪ್ಲಾಂಟ್ ಮಾಡಿದ್ದಾರೆ. ಹಾಗೆ ನಾನು ಹೇಳಿದ್ನಲ್ಲ, ಎಕೋಸಿಸ್ಟಮ್ನ ಮೇಂಟೈನ್ ಮಾಡೋದಕ್ಕೋಸ್ಕರ. When you're standing in front of that altar, you're actually standing in the center of San Antonio. That's the center of our entire city. And then in the evenings, they have a laser picture display show on its front page. So as you go down to our right with all the tiki torches, that is Hubman's Oasis. Now Robert Hubman was very significant to our Riverwalk, so it's telling more about him later on in tour. Right now, I should probably mention those skulls. They're locally. Dun, dun, dun. She likes it. On that note. ಇನ್ನೊಂದೇನೆಂದರೆ ಇಲ್ಲಿ ಮ್ಯಾರೇಜ್ ಐಲ್ಯಾಂಡ್ ಕೂಡ ಇದೆಯಂತೆ. ಅದು ಹಾರ್ಟ್ ಶೇಪ್ಡ್ ಐಲ್ಯಾಂಡ್. ಇಲ್ಲಿ ಕೆಲವು ವೆಡ್ಡಿಂಗ್ಸ್ಗಳು ಕೂಡ ಐಲ್ಯಾಂಡಲ್ಲಿ ಆಗುತ್ತಂತೆ. ಏನಂದರೆ ಏನೋ ಒಂದು ಬಿಲೀಫ್, ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಇದರಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸುಮಾರು ಜನ ಮದುವೆ ಕೂಡ ಆಗ್ತಾರಂತೆ. ಸೊ ಹೀಗೆ ನಮ್ಮ ಟೂರ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಇಲ್ಲಿರೋ ಗೈಡ್ ಕೂಡ ಸುಮಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಹೇಳ್ಕೊಂಡು, ಹಾಗೆ ಮಧ್ಯದಲ್ಲಿ ತಮಾಷೆ ಕೂಡ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. Those chandeliers. That flood in 1921 actually hit those chandeliers 2 weeks after the building opened as our city public service building. So picture all of this underwater. Now this is the recent from the Esquire Tavern on our right. The Esquire opened in 1933 as a fully stocked mall. Suspicious things on the same day. Now before that it was a barber shop. You go inside, you'd ask for a buzz cut. And now, the building on our right next to the Aztec Theater, that's the Macomb Hotel. Now 1901, that was the Elk Creek Salary Company, one of the largest salary in the world. And now the moment you've all been waiting for, that bridge is in place, that's the Hubman Bridge. But you might know it. That's the Sunday. If you know it, help me out, I'm telling you.
find the most nightlife, the most open light place. ಚೆನ್ನಾಗಿದಲ್ಲ ಇಲ್ಲಿ. Now you're over here, and then you see shadows flying around under this bridge. Don't worry, it's not your imagination, nor is it the margarita. Those are bats. Mexican burrito bats. San Antonio bats migrate towards. This is one of those spots where they like to sleep on. So usually you can hear their little chirping underneath this bridge. But on this side you're gonna hear live music on this side. ಇಲ್ಲಿ ಹೆಂಗಿದೆ ನೋಡು. If you look up onto the right, you'll see the Casino Club building. They opened up next to Robert Lowe in 1946, and they are home to the sofa here on my side. ಅದೇ ನೋಡಿದ್ರೆ ಸೆನ್ಸ್ ಎಲ್ಲ. Wheat bread covered in sugar, covered in cinnamon, covered in talk about magic delicious. While everyone's distracted by the mariachi, here's what we're gonna do. Don't be suspicious. All right, my folks from the rest. I need. Kid, but I know a secret. Don't know a secret? You really had to use the bathroom. But you gotta go, you gotta go. Anyway, down to the right is the Henry B. Gonzalez Convention Center. You'll see that tower again on the right, as well as our Italy. I don't know if you counted the first one. Holding a baby, that is Saint Padua. He lived in the 12th century, was from Portugal. Now, originally our river was named by the Puyallup Native Americans who used it. But the Spanish expedition sent to San Antonio Mission de Valera. You know it's
ಇಲ್ಲಿ ಕೆಲವು ಮೂವೀಸ್ಗಳು ಕೂಡ ಶೂಟ್ ಆಗಿದೆಯಂತೆ. ಇಲ್ಲಿರುವಂತಹ ಡಿಫ್ರೆಂಟ್ ಅಟ್ಮಾಸ್ಫಿಯರ್ನ ಅವರು ಮೇನ್ ಫೋಕಸಲ್ಲಿ ಇಟ್ಕೊಂಡು ಮೂವೀಸ್ಗಳು ಕೂಡ ಇಲ್ಲಿ ಶೂಟ್ ಆಗಿದೆಯಂತೆ. ಸೊ ಹೀಗಿತ್ತು ಕಂಪ್ಲೀಟ್ ರಿವರ್ ವಾಕ್. ಆಲ್ಮೋಸ್ಟ್ ನಾವು ಎಂಡ್ ಪಾಯಿಂಟ್ಗೆ ರೀಚ್ ಆಗ್ತಾ ಇದ್ವಿ. ಐ ನೋ ತುಂಬ ಲಾಂಗ್ ಇದೆ ಇದು ಜರ್ನಿ, ಯಾಕಂದರೆ ಈ ರಿವರ್ ವಾಕ್ದು ಕಂಪ್ಲೀಟ್ ಲೆಂತ್ ಇರೋದೇ 15 ಮೈಲ್ಸ್, ಅಂದರೆ ಅರೌಂಡ್ 25 ಕಿಲೋಮೀಟರ್ಸ್. ಸೊ ನಾನು ನಿಮಗೆ ಕಂಪ್ಲೀಟ್ ರಿವರ್ ವಾಕ್ನ ತೋರಿಸ್ಬೇಕಿತ್ತು, ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಸೊ ನಾವು ನಮ್ಮ ಎಂಡ್ ಪಾಯಿಂಟ್, ನಾವು ಎಲ್ಲಿ ಶುರು ಮಾಡಿದ್ವಿ ಬೋಟ್ ಹತ್ಕೊಂಡು ಅಲ್ಲಿಗೆ ವಾಪಸ್ ಬಂದ್ವಿ. Thank you so much for joining me this evening. It's been an honor. Thanks, Baba. Hope you guys had fun dealing with my cheesy antics. ಆಯ್ತಾ, ತುಂಬ ಇಂಪಾರ್ಟೆಂಟ್ ಇದು. ಸಖತ್ತಾಗಿತ್ತ ಕುಶಲ್? ಹೌದಾ? ಏನೇನು ಟ್ರಾವೆಲ್? ಲೇಕ್ ಟ್ರಾವೆಲ್ಸ್. ಹೌದಾ? ಹೋಗೋಣ ಹಂಗಾರೆ ಬೇಗ. ಥ್ಯಾಂಕ್ ಯು. ನಾವು ಎಂಟ್ರಿ ಆಗಬೇಕಾದ್ರೆ ಫೋಟೋ ತೆಗ್ದಿದ್ರಲ್ವ, ಅದ್ರದ್ದು ಹಾರ್ಡ್ ಕಾಪಿ ರೆಡಿಯಾಗಿತ್ತು. ಸೊ ಇದಕ್ಕೆ ಒಂದು ಫೋಟೋಗೆ $25 ಚಾರ್ಜ್ ಮಾಡ್ತಿದ್ರು. ಸೊ ನಾವು ಬೇಡ ಅಂದ್ಬಿಟ್ಟು ಜಸ್ಟ್ ಹಾಗೆ ಫೋಟೋ ಕ್ಲಿಕ್ ಮಾಡ್ಕೋತಾ ಇದ್ವಿ, ಬಟ್ ಇದು ಕೂಡ ಅಲವ್ ಇರಲಿಲ್ಲ. ಸೊ ಹೇಗೋ ಕ್ವಿಕ್ಕಾಗಿ ನಾವು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ನಾವು ಇಲ್ಲಿಂದನೇ ಬೇಗನೆ ಹೊರಟ್ವಿ. ಅಲ್ಲಿ ಎಲ್ಲೂ ರೆಸ್ಟೋರೆಂಟ್ಸಲ್ಲಿ ಕುತ್ಕೊಂಡು ಊಟ ಮಾಡುವಷ್ಟು ಟೈಮ್ ಇರಲಿಲ್ಲ ನಮಗೆ, ಯಾಕಂದರೆ ನಾವು ಇವತ್ತು ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ನಾವು ನಮ್ಮ ಮನೆ ಸೇರಬೇಕಿತ್ತು. ಸೊ ಹಾಗಾಗಿ ಇಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಆಸ್ಟಿನ್ ಸಿಟಿಗೆ. ಸೊ ಇಲ್ಲಿ ಕೂಡ ನಾವು ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ನೋಡಲೇಬೇಕಿತ್ತು ಒಂದು ಇಂಪಾರ್ಟೆಂಟ್ ಪ್ಲೇಸ್ ಅಂತ ನಮ್ಮ ಜರ್ನಿನ ಶುರು ಮಾಡ್ಕೊಂಡ್ವಿ. ಎಸ್, ದ ಒಯಾಸಿಸ್ ರೆಸ್ಟೋರೆಂಟ್ ಅಂತ, ಇದು ಲೇಕ್ ಟ್ರಾವೆಲ್ಸ್ ಪಕ್ಕನೇ ಇರುವಂಥದ್ದು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತ ತಮ್ಮನ ಫ್ರೆಂಡ್ಸ್ಗಳು ಹೇಳಿದ್ರು. ಹಾಗಾಗಿ ಜಾಸ್ತಿ ರಿವರ್ ವಾಕಲ್ಲಿ ನಾವು ಸುತ್ತಾಡೋದಕ್ಕೆ ಆಗಲಿಲ್ಲ. ಸೊ ಮೇಯ್ನಾಗಿ ಸನ್ಸೆಟ್ನ ಕ್ಯಾಚ್ ಮಾಡಬೇಕಿತ್ತು. ಈ ಪ್ಲೇಸ್ಗೆ 1 hour ಸನ್ಸೆಟ್ ಮುಂಚೆ ಬಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ ಬೇಗ ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸನ್ಸೆಟ್ ಆಗಿಬಿಟ್ಟಿತ್ತು ನಾವು ಹೋಗೋ ಜಾಗಕ್ಕೆ. ಹೇಗೂ ರೀಚ್ ಆದ್ವಲ್ಲ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಂಟ್ರಿ ತೊಗೊಂಡ್ವಿ. ಸೊ ನಾವು ಬೋಟಲ್ಲಿ ಟೂರ್ ತೊಗೊಂಡಿದ್ರಿಂದ ಬೇಗ ಒಂದು ಅರೌಂಡ್ 15-20 ಮಿನಿಟ್ಸಲ್ಲಿ ನಮಗೆ ಕಂಪ್ಲೀಟ್ ರಿವರ್ ವಾಕ್ದು ವ್ಯೂ ಸಿಕ್ತು. ನಾವೇ ಸುತ್ತಾಡೋಣ ಅಂದಿದ್ರೆ ನಮಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಒಯಾಸಿಸ್ ರೆಸ್ಟೋರೆಂಟ್ ಬೈ ಲೇಕ್ ಟ್ರಾವೆಲ್ಸ್ ಅಂತ. ಸೊ ಇದು 1982 ಅಲ್ಲಿ ಹ್ಯೂಸ್ಟನ್ ಎಂಟ್ರಪ್ರನರ್ ಒಬ್ಬರು ಬಿಯೋ ಥೆರಿಯೋಟ್ ಅನ್ನೋರು ಇದನ್ನು ಕಟ್ಟಿರೋದು. ಅವರೇ ಮೇನ್ ಡಿಸೈನರ್ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಇಲ್ಲಿ ಒಂದು ಐಕಾನಿಕ್ ವ್ಯೂ ಕಾಣಿಸುತ್ತೆ ಲೇಕ್ ಟ್ರಾವೆಲ್ಸ್ ಪಕ್ಕ, ಹಾಗಾಗಿ ಬೈ ಲೇಕ್ ಟ್ರಾವೆಲ್ಸ್ ಅಂತ ನೇಮ್ ಕೂಡ ಇಟ್ಟಿದ್ದಾರೆ ಈ ರೆಸ್ಟೋರೆಂಟ್ಗೆ. ಸೊ ಒಂದು ಕೊಲರಾಡೋ ರಿವರ್ ಹರಿಯುತ್ತೆ, ಇದ್ರ ಸುತ್ತಮುತ್ತ ತುಂಬ ರಿಸರ್ವಾಯರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಲೇಕ್ ಟ್ರಾವೆಲ್ಸ್ ಅನ್ನೋದು ಕೂಡ ಒಂದು. ಈ ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಈ ಪರ್ಟಿಕ್ಯುಲರ್ ಲೇಕ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಒಂದು ಐಕಾನಿಕ್ ವ್ಯೂನ ನಾವು ನೋಡ್ಬೋದು ಅಂತ. ಸೊ ಇನ್ನೂ ನೋಡೋದಾದರೆ ಎಂಟ್ರಿ ಆದ ತಕ್ಷಣ ನಮಗೆ ತುಂಬಾ ವೆರೈಟೀಸ್ ಆಫ್ ಶಿಲೆಗಳನ್ನ ನೋಡಿದ್ವಿ. ಸೊ ಮಕ್ಕಳು ಆಟ ಆಡ್ತಾ ಇರೋದು, ಹಾಗೆ ಇನ್ನೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಮೇಲ್ಗಡೆ ಲೈಟಿಂಗ್ಸ್ಗಳು ಕೂಡ ಇತ್ತು. ಸೊ ನಾವು ಹಾಗೆ ಇದನ್ನೆಲ್ಲ ನೋಡಿಕೊಂಡು ಒಳಗಡೆ ಎಂಟ್ರಿ ತೊಗೊಂಡ್ವಿ. ಈ ರೆಸ್ಟೋರೆಂಟ್ ಇರೋದು ಆಸ್ಟಿನ್ ಸಿಟಿಯಲ್ಲಿ ಅಂತ ಹೇಳಿದ್ನಲ್ಲ. ಎಸ್, ಆಸ್ಟಿನ್ ಸಿಟಿ ಬಂದು ಟೆಕ್ಸಸ್ ಕ್ಯಾಪಿಟಲ್, ಹಾಗಾಗಿ ಇದೊಂದು ತುಂಬ ವಿಶೇಷತೆ ಈ ರೆಸ್ಟೋರೆಂಟ್ಗೆ. ಮಿಸ್ ಮಾಡದೆ ಈ ಪ್ಲೇಸನ್ನಂತೂ ವಿಸಿಟ್ ಮಾಡೇ ಮಾಡ್ತಾರೆ ಆಸ್ಟಿನ್ ಸಿಟಿಗೆ ಬಂದಾಗ. ಸೊ ನಾವು ಹಾಗೆ ಒಳಗೆ ಎಂಟ್ರಿ ತೊಗೊಂಡ್ವಿ. ಇಲ್ಲಿ ಎಂಟ್ರಿ ಪಾಯಿಂಟಿಂದನೇ ತುಂಬ ರೂಮ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಸೀಟಿಂಗ್ ಫೆಸಿಲಿಟಿ ಕೂಡ ಇದೆ, ಕುತ್ಕೊಂಡು ಡೈನಿಂಗ್ ಮಾಡೋದಕ್ಕೆ. ಇಲ್ಲಿ ಇದು ಮೇಯ್ನಾಗಿ ಡೈನಿಂಗ್ ಹಾಗೆ ಒಂದು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಈ ಪ್ಲೇಸ್ ಚೆನ್ನಾಗಿದೆ. ಸೊ ಇದು ರಿಸೆಪ್ಷನ್. ಇಲ್ಲಿ ರಿಂಗ್ ಥರ ಹಾಕ್ಕೊಂಡಿದ್ದಾರಲ್ಲ, ಇವ್ರುಗಳು ಇಲ್ಲಿರುವಂತಹ ವೇಟರ್ಸ್ ಅಂತ ಹೇಳ್ಬೋದು. ಸೊ ಒಬ್ಬರು ನಮಗೆ ಅಸೈನ್ ಆಗ್ತಾರೆ, ಅವ್ರು ನಮಗೆ ಕರ್ಕೊಂಡು ಹೋಗ್ತಾರೆ. ಯಾವ ಪ್ಲೇಸ್ ಬೇಕು ಅದನ್ನು ನಾವು ಚೂಸ್ ಮಾಡಿಕೊಂಡು ಅಲ್ಲಿ ಕುತ್ಕೋಬೋದಾಗಿದೆ. ಸೊ ಇಲ್ಲಿ ನಮಗೆ ಒಬ್ಬರನ್ನ ಅಸೈನ್ ಮಾಡಿದ್ರು. ಹಾಗೆ ಇಲ್ಲಿ ನೋಡ್ತಾ ಇದ್ವಿ ಎಂಟ್ರಿ ರಿಸೆಪ್ಷನ್ ಪಾಯಿಂಟಲ್ಲೇ ತುಂಬ ಆರ್ಕಿಟೆಕ್ಚರ್ ನೋಡೋದಾದರೆ ತುಂಬ ಚೆನ್ನಾಗಿತ್ತು.
ಡೈನಿಂಗಿಗೆ ನಮಗೆ ಸೀಟಿಂಗ್ ಕೂಡ ಸಿಕ್ತು. ಅದಾದಮೇಲೆ ಹೇಗೆ ಕಾಣುತ್ತೆ ವ್ಯೂ ಅಂತ ನೋಡೋಣ ಅಂತ ನನ್ನ ತಮ್ಮ ಕರ್ಕೊಂಡೋದ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಎವ್ರಿ ಸ್ಟೆಪ್ಪಲ್ಲಿ ಚೇರ್ಸ್ ಮತ್ತು ಡೈನಿಂಗ್ ಫೆಸಿಲಿಟೀಸ್ಗಳು ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಈ ಪರ್ಟಿಕ್ಯುಲರ್ ಒಯಾಸಿಸ್ ರೆಸ್ಟೋರೆಂಟ್ ಬಂದು 30,000 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ಇನ್ನೊಂದೇನೆಂದರೆ ಈ ಲೇಕ್ ಟ್ರಾವೆಸ್ ಮೇಲ್ಗಡೆ 450 ಫೀಟ್ 450 ಅಡಿ ಮೇಲ್ಗಡೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಹೇಳ್ತಾ ಇದ್ದ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ವ್ಯೂ ಅಂತ. ಆಲ್ಮೋಸ್ಟ್ ಇದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಬಾಯಲ್ಲಿ ಹೇಳೋದಕ್ಕಿಂತ ಇಲ್ಲಿ ಬಂದು ಅದನ್ನು ನೋಡಿ ಎಂಜಾಯ್ ಮಾಡೋದೇ ಒಂದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದು ಲಾರ್ಜೆಸ್ಟ್ ಔಟ್ಡೋರ್ ರೆಸ್ಟೋರೆಂಟ್ ಕೂಡ ಇಡೀ ಟೆಕ್ಸಾಸಲ್ಲಿ. ಯಾಕಂದರೆ ಮೋರ್ ದೆನ್ 2800 ಗೆಸ್ಟ್ಗಳನ್ನ ಇಲ್ಲಿ ಅಕಾಮಡೇಟ್ ಮಾಡುತ್ತಂತೆ. ಸೊ ಇದು ಅರೌಂಡ್ ನಾವು ಸನ್ಸೆಟ್ ಆಗೋಕ್ಕೆ 1 ಅವರ್ ಮುಂಚೆ ಬಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ. ಯಾಕಂದರೆ ನಮಗೆ ಈ ಲೇಕ್ ಕೂಡ ಕಾಣಿಸುತ್ತೆ. ಬಟ್ ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿತ್ತು. ಸೊ ನಮಗೆ ವ್ಯೂ ಅಷ್ಟು ಚೆನ್ನಾಗಿ ಸಿಗಲಿಲ್ಲ. ಬಟ್ ಸ್ಟಿಲ್ ಒಂದು ಐಡಿಯಾ ಸಿಕ್ತು ಹೇಗಿದೆ ಇದು ಅಂತ. ಇನ್ನೊಂದೇನೆಂದರೆ ಇಲ್ಲಿ ತುಂಬ ಸೆರೆಮನಿಗಳು ಕೂಡ ನಡೆಯುತ್ತಂತೆ. ಸೊ ಇನ್ನೇನು ಸನ್ಸೆಟ್ ಆಗ್ತಿದೆ ಅಂದಾಗಲೇ ಒಂದು ಸನ್ಸೆಟ್ ಬೆಲ್ ರಿಂಗ್ ರನ್ ಆಗುತ್ತಂತೆ. ಸೊ ದ್ಯಾಟ್ ಎಲ್ಲರೂ ಆ ಬ್ರೆತ್ ಟೇಕಿಂಗ್ ವ್ಯೂನ ಎಂಜಾಯ್ ಮಾಡಲಿ ಅಂತ. ಸೊ ಅದಾದಮೇಲೆ ಇಲ್ಲಿ ನೀವು ಲಾಕ್ಸ್ಗಳನ್ನ ನೋಡ್ತಾ ಇದ್ದೀರಲ್ಲ, ಎಸ್ ಇದು ಒಯಾಸಿಸ್ ಲವರ್ಸ್ ಲಾಕ್ ಅಂತೆ. ಇಲ್ಲಿ ಗಿಫ್ಟ್ ಶಾಪ್ ಇದೆ. ಇಲ್ಲಿ ಈ ಥರ ಲಾಕ್ಗಳನ್ನ ಪರ್ಚೇಸ್ ಮಾಡಿ ಇಲ್ಲಿ ಲಾಕ್ ಮಾಡ್ತಾರಂತೆ. ಸೊ ಈಗ ಅದು ಒಂದು ಏನೋ ಟ್ರೆಡಿಷನ್ ಥರ. ಈಗ ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಅಥವಾ ಒಂದು ದೇವಸ್ಥಾನಗಳಲ್ಲಿ ಈ ಥರದ್ದು ಒಂದು ಪದ್ಧತಿಗಳಿರುತ್ತಲ್ಲ, ಆ ಥರ ಇಲ್ಲಿ ಅವ್ರದ್ದು ಏನೋ ಒಂದು ಬಿಲೀಫ್ ಇದು. ಸೊ ಹೀಗಾಗಿ ಇದನ್ನು ಕೂಡ ನಾವು ನೋಡಿದ್ವಿ. ಸೊ ಚೆನ್ನಾಗಿತ್ತು ವ್ಯೂ. ಸೊ ನಾನು ನಿಮಗೆ ಬೆಳಕಲ್ಲಿ ಹೇಗೆ ಕಾಣುತ್ತಿದ್ದು ಅಂತ ನಾನು ನಿಮಗೆ ಮುಂದೆ ಕೆಲವು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ತೋರಿಸೋದಕ್ಕೆ. ಸೊ ನಾವು ವಾಪಸ್ ನಮ್ಮ ಸಿಟ್ಟಿಂಗ್ ಏರಿಯಾಗೆ ಬಂದು ಏನೇನು ಬೇಕಂತ ಫುಡ್ ಆರ್ಡರ್ ಮಾಡ್ತಿದ್ವಿ. ನಮಗೆ ಫಸ್ಟ್ ಫುಡ್ ಮೆನ್ಯೂ ಕೊಟ್ಟರು. ಸೊ ನಮ್ಗೆ ಏನೇನು ಬೇಕಂತ ನೋಡಿಕೊಂಡು ಆರ್ಡರ್ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ಸ್ಟಾರ್ಟರ್ ಹಾಗೆ ಮೆಕ್ಸಿಕನ್ನಲ್ಲಿ ಫಹಿಟಾಸ್ ಹಾಗೆ ಟ್ಯಾಕೋಸ್ಗಳನ್ನ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅರೌಂಡ್ 15-20 ಮಿನಿಟ್ಸೇ ತೊಗೊಳ್ತು ಆರ್ಡರ್ ಬರೋ ಅಂಥದ್ದು. ಅದಾದಮೇಲೆ ಬಿಸಿ ಬಿಸಿಯಾಗಿ ನಾವು ಆರ್ಡರ್ ಮಾಡಿದ್ದು ಬಂತು. ನಾವು ಕೆಲವು ಪ್ರಾನ್ಸ್, ಫಿಶ್ ಹಾಗೆ ಚಿಕನ್ ಎಲ್ಲನೂ ಇನ್ಕ್ಲೂಡ್ ಮಾಡಿದ್ವಿ ಫಹಿಟಾಸಲ್ಲಿ. ಸೊ ಫಹಿಟಾಸ್ ಅನ್ನೋದು ಬೇಸಿಕಲಿ ಒಂದು ಮೆಕ್ಸಿಕನ್ ಫುಡ್. ಒಂದು ಚಪಾತಿ ಕೊಡ್ತಾರೆ. ಸೊ ಅದಕ್ಕೆ ನಾವು ಎಲ್ಲ ಥರದ್ದು ಏನೇನು ಇಲ್ಲಿ ಕೊಟ್ಟಿದ್ದಾರೆ ಸ್ಟಫಿಂಗ್ಸ್ ಅದನ್ನು ಹಾಕ್ಕೊಂಡು ನಾವು ರೋಲ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಚಿಕನ್ ಲಾಲಿಪಾಪ್, edible shrimp tacos, chicken and shrimp fajitas, ಇದೆಲ್ಲ ಅದರದ್ದು ಕಾಂಬೋಸಾ? margarita. Your neighbors. ಚಿಕನ್ ಇದೇ ಚೆನ್ನಾಗಿತ್ತು. ಹಾಂ, ಚಿಕನ್ ಚೆನ್ನಾಗಿತ್ತು. ಶಿಂಪು ಕೂಡ ಏನು ಹಾಕಿಲ್ಲ. ಸರ್ ನೀವು ಯಾರು ಅಂತ ಗೊತ್ತಾಗಿಲ್ಲ ವಿಡಿಯೋದಲ್ಲಿ. ಅವತ್ತೊಂದು kg ಆನಿಯನ್ ಹಾಕಿದ್ರು. ಇದು ಅಷ್ಟೇ ಇದೆ, ಬಟ್ ಅದು ಬೇರೆ ಇದೆ ಅಷ್ಟೇ. ಸಾಕು ಅಂತ ಪರ್ಪಸ್ ಇರ್ತಾರೆ. ಮಾತಾಡಿಕೊಂಡು ನಮ್ಮ ಡಿನ್ನರ್ನ ಮುಗಿಸ್ಕೊಂಡ್ವಿ. ನನ್ನ ಮಗನಿಗೆ ಸ್ವಲ್ಪ ಹಾಗೆ ವೆಜಿಟೇಬಲ್ಸ್ ಆ ಥರದ್ದನ್ನೆಲ್ಲ ಅವನಿಗೂ ತಿನ್ನಿಸ್ದೆ. ಅವನದು ಫುಡ್ ಆಲ್ರೆಡಿ ನಾನು ತಿನ್ನಿಸ್ಬಿಟ್ಟಿದ್ದೆ. ಸೊ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಹಾಗಾಗಿ ಬೇಗ ಡಿನ್ನರ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಇದಾಗಿತ್ತು ಒಯಾಸಿಸ್ ರೆಸ್ಟೋರೆಂಟ್ದು ಒಂದು ಕಂಪ್ಲೀಟ್ ಓವರ್ ವ್ಯೂ. ಸೊ ನೋಡಿದ್ರಲ್ಲ, ಇಲ್ಲೇನು ರಿಸರ್ವೇಷನ್ ನೆಸಸರಿ ಇರೋದಿಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಎಕ್ಸ್ಪೀರಿಯನ್ಸ್.
ಸಿಗುತ್ತೆ. ಸೊ ಒಂದು ಒಳ್ಳೆ ಸನ್ಸೆಟ್ ವ್ಯೂ ಬೇಕಾದರೆ 1 hour ಮುಂಚೆ ಬಂದರೆ ಆಗಲೇ ಹೇಳಿದಾಗೆ ಒಂದು ಒಳ್ಳೆ ಸೀಟಿಂಗ್ ಕೂಡ ಸಿಗುತ್ತೆ ಮತ್ತು ಲಾಂಗ್ ವೇಟಿಂಗ್ ಪೀರಿಯಡ್ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಸೊ ಇಲ್ಲಿ ಮಲ್ಟಿ ಲೆವೆಲ್ ಡೈನಿಂಗ್ ಡೆಕ್ಸ್ ಇರೋದ್ರಿಂದ ಇನ್ನೂ ಏನಂದರೆ ಪ್ರೈವೇಟ್ ಇವೆಂಟ್ ರೂಮ್ಸ್ಗಳು ಕೂಡ ಇದೆಯಂತೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಕೂಡ ಒಂದು ಬಿಗ್ ಗಾರ್ಡನ್ ಹೇಳಿದ್ನಲ್ಲ, ಸೊ ಒಂದು ಸ್ಕಲ್ಪ್ಚರ್ ಗಾರ್ಡನ್ ಕೂಡ ನಾವು ನೋಡ್ಬೋದು. ಸೊ ಈ ಥರ ಇತ್ತು ಒಯಾಸಿಸ್ ರೆಸ್ಟೋರೆಂಟ್ ವ್ಯೂ. ಇವತ್ತು ರಿವರ್ ವಾಕ್ ಹಾಗೆ ಒಯಾಸಿಸ್ ರೆಸ್ಟೋರೆಂಟ್ ಎರಡು ನಾವು ಇಟ್ಕೊಂಡಿದ್ವಿ. ಸೊ ಬೇಸಿಕಲಿ ಸ್ಯಾನ್ ಆಂಟೋನಿಯೋ ಹಾಗೆ ಆಸ್ಟಿನ್ ಸಿಟಿ ಎರಡನ್ನೂ ನೋಡಿದಾಗಾಯಿತು. ಸೊ ಸ್ವಲ್ಪ ಲಾಂಗ್ ಡೇನೇ ಅನ್ನಿಸ್ತು, ಬಟ್ ಆದ್ರೂ ಕವರ್ ಮಾಡಲೇಬೇಕಿತ್ತು. ಚೆನ್ನಾಗಿತ್ತು ಪ್ಲೇಸಸ್, ಮತ್ತೆ ಬರೋದಕ್ಕಾಗಲ್ಲ ಅಂತ ನೋಡ್ಕೊಂಡು ಬಂದ್ವಿ. ಸೊ ಇವತ್ತು ಎಷ್ಟೊತ್ತಾದರೂ ಮನೆಗೆ ರೀಚ್ ಆಗಲೇಬೇಕಿತ್ತು ನಾವು. ಈ ಆಸ್ಟಿನ್ ಸಿಟಿಯಿಂದ ನಮಗೆ ಒಂದು 3 hours ಏನೋ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಡಿನ್ನರ್ ಮುಗಿಸೋಷ್ಟೊತ್ತಿಗೆ ಅರೌಂಡ್ 9:30 ಆಯಿತು. ಸೊ ಇಲ್ಲಿಂದ ಹೊರಟ್ವಿ ನಾವು. ಇದು ಮಾರ್ನಿಂಗ್ ವ್ಯೂ ಒಯಾಸಿಸ್ ರೆಸ್ಟೋರೆಂಟ್ದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನೀವು ನೋಡೋದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಸೊ ಮಲ್ಟಿ ಲೆವೆಲಲ್ಲಿ ಈ ಥರ ಡೈನಿಂಗ್ ಫೆಸಿಲಿಟಿ ಇದೆ. ಆ್ಯಂಡ್ ಇನ್ನೊಂದು ಕಡೆ ನಮಗೆ ಕಂಪ್ಲೀಟಾಗಿ ಲೇಕ್ ಕಾಣಿಸುತ್ತೆ. ಒಂದು ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಂಪ್ಲೀಟ್ ಟ್ರಿಪ್ದು ಸಮ್ಮರಿ ನೋಡೋದಾದರೆ ನಮ್ಮ ಜರ್ನಿ ಶುರುವಾಗಿದ್ದು ಡ್ಯಾಲಸ್, ಅಲ್ಲಿಂದ ನಾವು ಬಂದಿದ್ದು ಗ್ಯಾಲ್ವೆಸ್ಟನ್ ಐಲ್ಯಾಂಡ್ಗೆ. ಸೊ ಅಲ್ಲಿ ನಾವು ಪ್ಲೆಷರ್ ಪಿಯರ್ನ ನೋಡಿಕೊಂಡು ಒಂದು ದಿನ ಸ್ಟೇ ಆದ್ವಿ Airbnb-ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಮ್ಮ ಟ್ರಿಪ್ಪನ್ನು ಶುರು ಮಾಡಿದ್ದು ಸ್ಯಾನ್ ಆಂಟೋನಿಯೋದಲ್ಲಿರುವಂತಹ ರಿವರ್ ವಾಕ್ಗೆ. ಸೊ ಇಲ್ಲಿ ರಿವರ್ ವಾಕನ್ನು ನೋಡಿಕೊಂಡು ನಾವು ಮತ್ತೆ ಹೊರಟಿದ್ದು ಹಾಸ್ಟಿನಲ್ಲಿ ಇವತ್ತು ಹೇಳ್ದಾಗೆ ಒಯಾಸಿಸನ್ನು ನೋಡಿಕೊಂಡು ನಾವು ಒಯಾಸಿಸ್ ರೆಸ್ಟೋರೆಂಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಕೊಲರಾಡೋ ರಿವರ್. ಈ ಕೊಲರಾಡೋ ರಿವರಲ್ಲಿ ತುಂಬ ರಿಸರ್ವಾಯರ್ಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇದು ಒಂದು ಲೇಕ್ ಟ್ರಾವಿಸ್ ಅನ್ನೋ ರಿಸರ್ವಾಯರ್ ಪಕ್ಕನೇ ಇರುವಂಥದ್ದು ಈ ರೆಸ್ಟೋರೆಂಟ್. ಸೊ ಇಲ್ಲಿ ನಾವು ಹೋಗಿದ್ದಂಥದ್ದು. ಸೊ ಈ ಥರ 2 days ಟ್ರಿಪ್ ಏನಾದರೂ ನೀವು ಅರೌಂಡ್ ಟೆಕ್ಸಸ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಈ ಥರ 3 ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಪ್ಲೇಸಸ್ನ ನಾವು ನೋಡಿಕೊಂಡು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್, ಟ್ರಾವೆಲ್ ವೀಡಿಯೋಸ್, ಕುಕ್ಕಿಂಗ್ ಹಾಗೆ ಇನ್ನೂ ತುಂಬ ವೆರೈಟೀಸ್ ಆಫ್ ಕಂಟೆಂಟ್ಸ್ನ ನನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.